ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ವೀರಯ್ಯ ಗುರುಗಳ ಆಶೀರ್ವಾದ, ನಮ್ಮ ಗುಳ್ಳಾರೆಡ್ಡಿ ಗುರುಗಳ ಆಶೀರ್ವಾದ, ನಮ್ಮ ಡಾಕ್ಟರ್ ದಿನೇಶ್ ಗುರುಗಳ ಆಶೀರ್ವಾದ. ಈ ಒಂದು ಎಪಿಸೋಡ್ ಯಾವುದು ಗೊತ್ತಾ? ಕಾಂಪೌಂಡು ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಎಷ್ಟಿರಬೇಕು, ಮಿನಿಮಮ್ ವಿಚಾರ ಬೇರೆ, ಮ್ಯಾಕ್ಸಿಮಮ್ ಎಷ್ಟು ಇರಬೇಕು. ನಂದು ಅಷ್ಟಾಗಲ ಇದು ಇಷ್ಟಾಗಲ ಇದೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ನನಗೆ 1 ಎಕರೆ ಇದೆ, ನನಗೆ ತುಂಬ ದೊಡ್ಡದು ಬೇಕು ಅಂತ ತಿರುಗ್ತಾ ಇದ್ದಾರೆ. ಅಷ್ಟಕ್ಕೆಲ್ಲ ಕಾಂಪೌಂಡ್ ಹಾಕ್ಕೊಬೋದಾ? ಇದು ಒಂದು ಮನೆ. ಇದಕ್ಕೆ ನಮ್ಗೆ ಆ್ಯಕ್ಚುಲಿ ಎಷ್ಟಿರಬೇಕು ಅಂತ ನೋಡೋಕೆ ಹೋದಾಗ, ಇದು ಪೂರ್ವ ಆದರೆ ಇದು ಪಶ್ಚಿಮ ಅಂದರೆ ವೆಸ್ಟ್, ನಾರ್ತು ಸೌತ್. ಕ್ಲಿಯರ್ ಅಲ್ವಾ? ಕಾಂಪೌಂಡು ಈಗ ಶಾಸ್ತ್ರ ಏನು ಹೇಳುತ್ತೆ, ನಮ್ಮ ಇದು ಗುರುಗಳಲ್ಲಿರುವಂಥದ್ದು ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ನಾನು ಮೊದಲೇ ಹೇಳಿದ್ದೀನಿ ನೋಡಿ, ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತ. ನಾವು ಹೈಟು ಎಷ್ಟು ಮಾಡ್ತೀವಿ, RCC ಹೈಟು ಎಷ್ಟು ಮಾಡ್ತೀವಿ ಅಂತ ನೋಡಬೇಕು. ಒಂದು 11 ಅಡಿ ಹೈಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಇವಾಗೆಲ್ಲ 10 ಅಡಿಗೆ ಬಂದುಬಿಟ್ಟಿದ್ದಾರೆ, ಆಯಿತು 11 ಅಡಿಗೆ ಇಟ್ಕೊಡೋಣ. 11 ಅಡಿ ಹೈಟ್ ಇದ್ದಾಗ ಈ ದಕ್ಷಿಣದ ಕಡೆ /11 / 2 ಅಂತ ಅಂದಾಗ ಎಷ್ಟು ಬರುತ್ತೆ? 5.5 ಅಡಿ. ಕರೆಕ್ಟ್ ಅಲ್ವಾ? 5.5 ಅಡಿ ಈ ಕಡೆ ಬರಬೇಕು. ಕ್ಲಿಯರ್? 5.5 ಅಡಿ ದಕ್ಷಿಣ. ಮ್ಯಾಕ್ಸಿಮಮ್ ಹೇಳ್ತಾ ಇರೋದು. ಪಶ್ಚಿಮದಲ್ಲೂ ಅದೇ ಥರನೇ 5.5 ಅಡಿ ಪಶ್ಚಿಮ. ಕ್ಲಿಯರ್? ಇದು ದಕ್ಷಿಣ ಮತ್ತು ಪಶ್ಚಿಮ ಆಯಿತು. ನೆಕ್ಸ್ಟ್ ಉತ್ತರ ಮತ್ತು ಪೂರ್ವ ಎಷ್ಟಿರಬೇಕು? ಇದು ಸೀಕ್ರೆಟ್ ಅಲ್ವಾ? ಇದಕ್ಕೆ ನಾವು ಎಷ್ಟು ಹೈಟ್ ಮಾಡಿರ್ತೀವಿ, 11 ಅಡಿ ಅಂತ ಹೇಳಿದ್ವಲ್ಲ, 11 ಅದೇ 11 ಇಲ್ಲಿ ಹಾಕಬೇಕು. ಪೂರ್ವಕ್ಕೂ ಅಷ್ಟೇ 11 ಅಡಿ ಮಾಡಬೇಕು. ದಿಸ್ ಈಸ್ ಅ ಸೀಕ್ರೆಟ್. ಇದು /2 ಹೈಟಲ್ಲಿ /2 ಪಶ್ಚಿಮ ಮತ್ತು ದಕ್ಷಿಣ. ಇದು ಉತ್ತರ ಮತ್ತು ಪೂರ್ವದಲ್ಲಿ ಹೈಟ್ ನಾವೆಷ್ಟು ಮಾಡ್ತೀವಿ ಅಷ್ಟು. ಎಲ್ಲಿ? ಉತ್ತರದಲ್ಲಿ. ಒಬ್ಬೊಬ್ರಿಗೆ ಜಮೀನು ಜಾಸ್ತಿ ಇರ್ತದೆ, ಜಾಗನೂ ಜಾಸ್ತಿ ಇರುತ್ತೆ. ನೀವು ಈ ಥರ ಮಾಡ್ಕೋಬೋದು. ಇದರಲ್ಲಿ 2 ಇರಬೇಕು. ಆದರೆ ಪಶ್ಚಿಮ ಮತ್ತು ದಕ್ಷಿಣ 11 ಅಡಿ ಹೈಟ್ ಮಾಡಿದ್ರೆ 5.5 ದಾಟಬಾರ್ದು. ವಿತ್ ಕಾಂಪೌಂಡು ಸೇರಿ. ಅರ್ಥ ಆಯ್ತಲ್ಲ? ಕಾಂಪೌಂಡು ಇದು ಅಷ್ಟೇ, ಕಾಂಪೌಂಡು ಸೇರಿ ಇದು 11 ದಾಟಬಾರ್ದು. ಪೂರ್ವ ಉತ್ತರನೂ 11 ದಾಟಬಾರ್ದು. 11 ಅಡಿ ಪಶ್ಚಿಮ ಮತ್ತು ದಕ್ಷಿಣ 5.5 ಅಡಿ ದಾಟಬಾರದು. ಈಗ ಸೈಟ್ಗಳು ಬಂದಾಗ, ಸೈಟ್ ಅಂತ ಬಂದಾಗ ನಾವೇನು ಮಾಡಬೇಕು? ಇದನ್ನು ನಾನು ರಿಮೂವ್ ಮಾಡ್ತೀನಿ ನೋಡಿ. ಇವಾಗ ಸರಿ ತೆಗಿತೀನಿ. ಓಕೆ, ಸೈಟ್ ಅಂತ ಬಂದಾಗ ನಾವೇನು ಮಾಡೋಣ? ಅಷ್ಟಾಗಲ ನಾವು ಬಿಡೋದಕ್ಕೆ ಇವಾಗ ಎಲ್ಲಿಂದ ಬರಬೇಕು ಜಾಗ? ನಮಗೆ ಅಷ್ಟು ಜಾಗ ಇಲ್ಲ. ನಾವೇನು ಈ ಥರ ಕೊಟ್ಬಿಟ್ರೆ ನಾವೇನು ಮಾಡೋದು? ಶಾಸ್ತ್ರ ಹೇಳೋದು ಅದನ್ನು ಹೇಳ್ತಾ ಇದ್ದೀನಿ. ಓಕೆ, ಶಾಸ್ತ್ರ ಏನು ಹೇಳುತ್ತೆ ಅದು. ಇವು ಒಬ್ಬೊಬ್ಬರು ಹೊಲದಲ್ಲಿ, ತೋಟದಲ್ಲಿ ಒಂದೊಂದು ದೊಡ್ಡ ಸೈಟ್ಗಳಿರ್ತವೆ, ಆ ರೀತಿ ಮಾಡ್ತಾ ಇದ್ದಾರೆ. ಇದು ಮಾಡ್ಕೋಬೋದು. 2 ಸೈಟ್ಗಳು, 3 ಸೈಟ್ಗಳು ಮಾಡ್ಕೊತಾರೆ, ಅಲ್ಲ ಡಬಲ್ ಸೈಟ್ಗಳು ಮಾಡ್ಕೊತಾರೆ. ಆವಾಗ ಇದನ್ನು ಮಾಡ್ಬೋದು. ಸೈಟ್ಗಳಂತ ಬಂದಾಗ ಒಬ್ಬ ಮನುಷ್ಯ, ಇದು ಗೋಡೆ, ಒಬ್ಬ ಮನುಷ್ಯ ತಿರುಗಾಡೋಕ್ಕೆ ಎಷ್ಟು ಬೇಕು? ತಿರುಗಾಡೋಕ್ಕೆ ಕನಿಷ್ಠ ಪಕ್ಷ 1.5 ಅಡಿ ಬೇಕು. 1.5 ಅಡಿ ಕನಿಷ್ಠ ಪಕ್ಷ ತಿರುಗಾಡೋದಕ್ಕೆ 1.5 ಬೇಕೇ ಬೇಕು. ಹೌದಲ್ವಾ? ಇಲ್ಲಾಂದ್ರೆ ತಿರುಗಾಡೋಕ್ಕಾಗಲ್ಲ. ಮತ್ತೆ 1.5 ನಂತರ ಕಾಂಪೌಂಡ್ ಎಷ್ಟು ಬೇಕು? ಒಬ್ಬೊಬ್ರು ಇತ್ತೀಚೆಗೆ ರೆಡಿಮೇಡ್ ಕಾಂಪೌಂಡು ಮಾಡ್ಕೋಬೋದು, ತಪ್ಪೇನಿಲ್ಲ. ಅದೊಂದು ಅರ್ಧ ಅಡಿನೂ 3/4 ಅಡಿನೂ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ 2.3 ಬಂದರೆ ಉತ್ತಮ, ಅತಿ ಉತ್ತಮ.
ಕಾಂಪೌಂಡು ಬಿಟ್ಟು 1.5 ಬಂದರೆ ನಾವು ಒಳಗಡೆ ಸುತ್ತಾಡೋದಕ್ಕೆ ದಕ್ಷಿಣ ಮತ್ತು ಪಶ್ಚಿಮ ಓಕೆ ನಮಗೆ 2.3 ಬಿಟ್ಟು ನೀವು ಗೋಡೆ ಕಟ್ಟಿ. ಆವಾಗ ಕಾಂಪೌಂಡ್ ಏನಾದರೂ ನಿಮಗೆ ಬಂದರೆ ನಿಮಗೆ ಓಡಾಡೋದಕ್ಕೆ 1.6 ಇರುತ್ತೆ, 1.5 ಅಡಿ ಇರುತ್ತೆ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದರೂ ನಮಗೆ ದಕ್ಷಿಣದಲ್ಲಿ ಬೇರೆ ಯಾರೋ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಷನ್ ಯಾರಾದರೂ ಪಕ್ಕದಲ್ಲಿ ಮನೆ ಕಟ್ಬಿಟ್ಟಿರ್ತಾರೆ, ಕಾಂಪೌಂಡ್ ಕಟ್ಟಿರ್ತಾರೆ, ಆಗೇನು ಮಾಡಬೇಕು 1.5 ಅಡಿ ಬಿಟ್ಟು ನೀವು ಕಟ್ಕೊಳ್ಳಿ. ಅದೇ ಕಾಂಪೌಂಡೇ ನಿಮಗೂ ಆಗುತ್ತೆ, ನೀವು ಬೇರೆ ಕಾಂಪೌಂಡ್ ಕಟ್ಟೋ ಅವಶ್ಯಕತೆ ಇಲ್ಲ. ಈಗ ಅರ್ಥ ಆಯ್ತರಲ್ಲ ತಮಗೆ? ಒಬ್ಬರು ಏನು ಹೇಳ್ತಾರೆ ಅಂದರೆ ನಿಮ್ಮದೇ ಬೇರೆ ಕಾಂಪೌಂಡು ನಮ್ಮದೇ ಬೇರೆ ಕಾಂಪೌಂಡು. ಅದು ಸುಳ್ಳು. ಇಬ್ಬರಿಗೂ ಸೇರಿ ಒಂದು ಕಾಂಪೌಂಡು ಮನೆಗೆ ಗೋಡೆಗೆ ಟಚ್ ಆಗಬಾರ್ದು. ಇದು ಕಾನ್ಸೆಪ್ಟ್. ಈ ಕಾಂಪೌಂಡುಗೆ ಮನೆ ಟಚ್ ಆಗಬಾರದು. ನಿಮ್ಮ ಮನೆಯನ್ನು ಸುತ್ತಾಕಬೇಕು. ಇದು ದೇವಸ್ಥಾನ, ನಿಮ್ಮ ಜೀವನವನ್ನು ಕೊಡುವಂತಹ ತಾಯಿ, ಎರಡನೇ ತಾಯಿ. ನಿಮಗೆ ಮೊದಲನೇ ತಾಯಿ ಜನ್ಮ ಕೊಟ್ಟಿರೋ ತಾಯಿ, ಎರಡನೇ ತಾಯಿ ಜೀವನ ಕೊಡೋ ತಾಯಿ ಮನೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಇದನ್ನು ಕಾಂಪೌಂಡ್ ಎಷ್ಟು ಬೇಕು ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಇದು ನಮಗೆ ಆವಾಗ 2.3 ಬಂತಲ್ವಾ, 2.3 ಬಂತಲ್ವಾ ನಿಮಗೆ? ಅದೇ ನೀವು ಕಾಂಪೌಂಡು ರೆಡಿ ಇದ್ದರೆ 1.5 ಬಿಟ್ಟು ಕಟ್ಕೋಬೋದು. ಆವಾಗ ನೀವು ಮನೆ ಸುತ್ತಲೂ ಸುತ್ತಾಕ್ಬೋದು. ಇದೊಂದು ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಒಂದು ಈಗ 30-40 ಆಗಿದ್ದರೆ ಮಾತ್ರ ಈ ಒಂದು ಕಾನ್ಸೆಪ್ಟು ಗೌರ್ಮೆಂಟ್ ಇತ್ತೀಚೆಗೆ ಹೊಸದಾಗಿ ಆರ್ಡರ್ ಮಾಡಿದ್ದಾರೆ. ಈ ರೀತಿ ಇದ್ದಾಗ ಸುತ್ತಲೂ ಜಾಗ ಬಿಟ್ಟು ಕಟ್ಕೊಳ್ರಿ. ಯಾಕಂದರೆ 30-40 ತನಕ ಬಡವರ ಒಂದು ಸೈಟ್ಗಳು ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿದ್ದಾರೆ. ತುಂಬ ಒಳ್ಳೆಯದು. ಸೊ ಈಗ ಇಲ್ಲಿ ಇವೇನು ನಾವು 2.3 ಮಾಡಿದರೆ ಅದು 1.5 ಅಡಿ ನಮಗೆ ಓಡಾಡೋಕ್ಕೆ ಅನುಕೂಲ ಆಗಿದೆ. 1.5 ಅಡಿ ಇದ್ದರೆ ಏನೋ ಒಂದು ಸ್ವಲ್ಪ ಓಡಾಡೋಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇಲ್ಲಿ ಸ್ವಲ್ಪ ಪ್ಲಸ್ ಇರಲಿ, ಒಂದು ಅರ್ಧ ಅಡಿ ಪ್ಲಸ್ ಇರಲಿ ನಾರ್ತ್ಗೆ. ಅಥವಾ ನಾನಿನ್ನು ಮೇಲೆ ಬಾಡಿಗೆ ಮನೆ ಕಟ್ಟಬೇಕು ಅಂತಂದಾಗ ನಿಮಗೆ ಇಲ್ಲಿ ಬಾಡಿಗೆ ಮನೆಗೆ ಎಷ್ಟು ಬೇಕು? ಕನಿಷ್ಠ 3.5 ಅಡಿ ಬೇಕಲ್ವ? ಆ 3.5 ಅಡಿ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ರೈಟ್. ನೆಕ್ಸ್ಟ್ ಇಲ್ಲೂ ಅದೇ ಥರನೇ ನಿಮ್ಗೆ ಏನು ಬೇಕೋ ನೋಡಿಕೊಂಡು ಹೋಗೋ ಪ್ಲಾನಿಂಗ್ ಪ್ರಕಾರ ನೋಡಿಕೊಂಡು ಫ್ರಂಟಲ್ಲಿ ಬಿಟ್ಕೊಳ್ಳಿ, ತಪ್ಪೇ ಇಲ್ಲ. ಕ್ಲಿಯರ್. ಹೊರಗಡೆ ಸ್ಟೇರ್ಕೇಸ್ ಬಂದರೆ ಆ ರೀತಿ ಮಾಡ್ಕೋಬೋದು. ಒಂದು ಓಕೆ. ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊತೀರ ಅಂತ ನನ್ನ ಒಂದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಕ್ಯಾಲ್ಕುಲೇಷನ್ ಅನ್ನೋದಕ್ಕಿಂತ ಅರ್ಥ ಆಗಿದೆ ಅಂದ್ಕೊತೀನಿ. ಯಾವ ರೀತಿ ಗ್ಯಾಪ್ಗಳು ಬಿಡಬೇಕು ಅಂತ ಅರ್ಥ ಆಯ್ತಲ್ಲ? ಇದು ಒಬ್ಬರು ಪ್ರಶ್ನೆ ಹಾಕಿದ್ರು, ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದ್ದೆ. ಇವತ್ತು ಜ್ಞಾಪಕ ಬಂತು, ನಿಮಗೆ ವಿಚಾರ ತಿಳಿಸಬೇಕು ಅಂತ ನಾನು ಈ ಒಂದು ವಿಡಿಯೋನ ಮಾಡಿದ್ದೇನೆ. ಪ್ರತಿಯೊಬ್ಬರು ತುಂಬ ಜನ ನನಗೆ ಇದನ್ನು ಕೇಳಿದ್ರು. ಆ್ಯಕ್ಚುಲಿ ಇದೇ ಸಮಯದಲ್ಲಿ ಕೂಡ ಮೊನ್ನೆ ಒಂದು ವಿಡಿಯೋದಲ್ಲೂ ಕೂಡ ಸಂಪು ವಿಚಾರದಲ್ಲಿ ಒಂದು ಪ್ರಶ್ನೆ ಕೇಳಿದರು. ಯಾರು ಈ ಥರ ಚಿಕ್ಕದಿದೆ ನಮಗೆ 20-30 ಸೈಟ್ ಇದೆ, ನಾನು ಸಂಪು ಹೆಂಗೆ ಮಾಡ್ಕೋಬೇಕು? ಜಾಗ ಇಲ್ಲ. ಈ ಜಾಗದಲ್ಲಿ ಮಾಡ್ಕೊಳ್ಳಿ, ತಪ್ಪೇ ಇಲ್ಲ. ಕ್ಲಿಯರ್. ಇದು 30, ಇದು 20, ಇದು ಅದೇ ಥರ ಬಂದೈತೆ ನೋಡಿ. ಇದು ಹೇಗಿದೆ ಅದೇ ಥರ ಬಂದೈತೆ ನೋಡಿ. ಈ ಥರ ಮಾಡ್ಕೊಳ್ಳಿ, ತಪ್ಪೇ ಇಲ್ಲ. ನೋಡಿ ನೀಟಾಗಿ ನೋಡಿ ಹೆಂಗಿದೆ, ಹೌದಲ್ವಾ? ಕರ್ಣರೇಖೆಗೆ ಎಷ್ಟು ನೀಟಾಗಿ ಟಚ್ ಆಗುತ್ತೆ ಡಯಾಗ್ನಲ್ ಹಿಂಗೆ. ಈ ಥರ ಮಾಡ್ಕೊಳ್ಳಿ, ತಪ್ಪೇ ಇಲ್ಲ. ಮನೆ ಒಳಗಡೆ ಮಾಡ್ಕೊಳ್ಳಿ. ಆದರೆ ಇಂಥ ಸೈಟ್ಗಳಿಗೆ ಗ್ರೌಂಡ್ ಫ್ಲೋರಲ್ಲಿ ಟೋಟಲಿ ಪಾರ್ಕಿಂಗ್ ಕೊಟ್ಬೇಡಿ, ಫಸ್ಟ್ ಫ್ಲೋರಲ್ಲಿ ಜೀವನ ಮಾಡಿ. ತುಂಬ ಒಳ್ಳೆಯದಿದು. ಓಕೆ. ನೀವು ಇದನ್ನು ಅದರಲ್ಲೂ ಬೇರೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಾವು ಹೇಳ್ತಾರೆ ನಮ್ಗೆ ಇಲ್ಲಿ ಪಿಲ್ಲರ್ ಬಂದುಬಿಡ್ತದೆ, ನಾವೇನು ಮಾಡೋದು? ಪಿಲ್ಲರ್ ಬಂದಿರುತ್ತೆ ಅಂತಂದರೆ ಇದಕ್ಕೆ ಪ್ಯಾಕಪ್ ಮಾಡ್ಬೋದು. ಪಿಲ್ಲರ್ಗೆ ನಾವು ಮಾಡಿದ್ದೇವೆ, ನಾವು ಕನ್ಸ್ಟ್ರಕ್ಷನ್ ಮಾಡಿರೋ ಮನೆಗಳಲ್ಲಿ ನಾವು ಮಾಡಿದ್ದೇವೆ. ವಾಟರ್ ಪ್ರೂಫು ಅದನ್ನು ಸೆಟ್ಟಿಂಗ್ ಮಾಡಿದ್ದೇವೆ. ನಮ್ಮ ಮೇಸ್ತ್ರಿಗಳು ಮಾಡಿಕೊಟ್ಟಿದ್ದಾರೆ, ನಮ್ಮ ಇಂಜಿನಿಯರ್ ಕೂಡ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯ ಪಿಲ್ಲರ್ಗೆ ತೊಂದರೆ ಆಗದೆ ಇರೋ ಥರ ಮಾಡಿದ್ದೇವೆ. ರೈಟ್. ನಾವು ಅದಕ್ಕೆ ಸಂಪಿಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ, ಈ ಥರ ಕವರ್ ಮಾಡಿದ್ದೇವೆ. ಹಾಗಾಗಿ ಏನು ಕಟ್ ಆಗಲ್ವಾ? ನೋ. ಆ ಕಾನ್ಸೆಪ್ಟೇ ಬಿಟ್ಟಾಕಿ. ಈಶಾನ್ಯ ಮೂಲೆಯಲ್ಲಿ ನೀರಿರಬೇಕು ಅಷ್ಟೇ. ನೀವೇನು ತಲೆ ಕೆಡಿಸ್ಕೋಬೇಡಿ. ಅದಾಗ್ಬಿಡ್ತದೆ, ಇದಾಗ್ಬಿಡ್ತದೆ, ಏನೇನು ಅವೆಲ್ಲನೂ ಬೊಗಳೆಗಳನ್ನು
ನೀವು ತಲೆಗೆ ಹಾಕೋಬೇಡಿ. ಬೊಗಳೆ ಬಿಡೋ ಜಾಸ್ತಿ ಜನ ಆಗಿಬಿಟ್ಟಿದ್ದಾರೆ. ನಿಮ್ಮ ಸಂಸಾರ ನಿಮ್ಮ ಕೈಯಲ್ಲಿರಲಿ. ತುಂಬ ಜನ ಹಾಳಾಗೋಗಿರೋದು ಈ ಬೊಗಳೆ ದಾಸರಿಂದ. ಅರ್ಥ ಮಾಡ್ಕೊಳ್ಳಿ. ಓಕೆ, ಹುಷಾರಾಗಿ ವಾಸ್ತುನ ಮಾಡಿಸ್ಕೊಂಡು ಜೀವನ ಚೆನ್ನಾಗಿಟ್ಕೊಳ್ರಿ ಅಂತ ಹೇಳ್ತಾ ಈ ಕಾಂಪೌಂಡ್ ವಿಚಾರ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ ವೀಕ್ಷಕರೇ, ಈ ನಿಮಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದರೆ ದಯವಿಟ್ಟು ಶೇರ್ ಮಾಡಿ. ತಪ್ಪೇನಿಲ್ವಲ್ಲ. ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ಇನ್ನೊಬ್ರಿಗೂ ಒಳ್ಳೇದಾಗಲಿ. ಅರ್ಥ ಆಯ್ತಲ್ಲ? ಒಳ್ಳೇದಾಗಲಿ. ಓಕೆ, ಶೇರ್ ಮಾಡ್ತೀರಂತ ನಂಬ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾರ ಡೌಟ್ ಬಂದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಫೋನ್ ಮೂಲಕ ನಮಗೆ ಡಿಸ್ಪ್ಲೇ ಆಗೋ ನಂಬರ್ಗೆ ಕಾಲ್ ಮಾಡಿ. ಉಚಿತವಾಗಿ ಸಲಹೆ ತಗೊಳ್ರಿ, ತಪ್ಪೇನಿದೆ. ನೀವು ಒಂದು 10 ನಿಮಿಷ ಅಲ್ಲ, ಕಾಲು ಗಂಟೆನೋ ಬೇಕಾದ್ರೆ ಮಾತಾಡಿ. ನಾನು ಫ್ರೀ ಸರ್ವಿಸ್ ಇದೆ. ಇದುವರೆಗೂ ನಾನು ಒಬ್ಬರ ಹತ್ರ ನಾನು ಸರ್ವಿಸ್ ಚಾರ್ಜ್ ತಗೊಂಡಿಲ್ಲ. ಫೋನ್ ಮಾಡಿರೋದಕ್ಕೆ ಸರ್ವಿಸ್ ಚಾರ್ಜ್ ತಗೊಂಡಿಲ್ಲ. ಮೋರ್ ದೆನ್ 40,000 ಕಾಲ್ಸ್ ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಉಚಿತವಾಗಿ ಕೊಟ್ಟಿರೋ ಸಲಹೆ, ರೈಟ್? ಸೊ ಹಾಗಾಗಿ ಆ ಹೆಗ್ಗಳಿಕೆ ನನ್ನ ವಿಶಾಲ ವಾಸ್ತುಗಿದೆ. ನೀವು ಕೂಡ ಏನೇ ಒಂದು ಡೌಟ್ ಕ್ಲಿಯರ್ ಮಾಡ್ಕೋಬೋದು. ಆದರೆ ಪ್ರಶ್ನೆ ಚುಟುಕಾಗಿರಲಿ. ಪೂರ್ತಿ ಸಂಸಾರನೇ ಕೇಳೋದು ಬೇಡ. ಕ್ಲಿಯರ್? ಬೇರೊಬ್ಬರು ಕಾಯ್ತಾ ಇರ್ತಾರೆ. ಓಕೆನಾ ವೀಕ್ಷಕರೇ? ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.